ಇಂಚಿಂಚಾಗಿ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಇದೀಗ ಕೋಟಿಗೊಬ್ಬ ಸಿನಿಮಾ ಇಲ್ಲಿ ರಿಲೀಸ್ ಆಗಿದೆ. ಭರ್ಜರಿ ಅಂತ ಪ್ರದರ್ಶನ. ಮೊನ್ನೆ ಭಾನುವಾರವಂತೂ ಅದ್ದೂರಿಯಾಗಿ ಪ್ರದರ್ಶನವನ್ನ ಈ ಸಿನಿಮಾ ಕಂಡಿತ್ತು. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದ್ರು, ಸಿನಿಮಾವನ್ನ ಕಣ್ತುಂಬಿಕೊಂಡ್ರು, ಇಷ್ಟಪಟ್ಟು ಮನೆಗೆ ಹೋದ್ರು. ದಿನ 4 ಆಟ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 5:30, ಹಾಗೆ ರಾತ್ರಿ 8:30. ಈ ಚಿತ್ರಮಂದಿರದಲ್ಲಿ ಬಾಲ್ಕನಿ ಇಲ್ಲ. ಒಂದು ಕಾಲದ ಟೆಂಟ್ ಚಿತ್ರಮಂದಿರ, ಪ್ರಸ್ತುತ ಅಪ್ಗ್ರೇಡ್ ಆಗಿದೆ. ಡಾಲ್ಬಿ 7.1 ಸೌಂಡ್ ಸಿಸ್ಟಮ್ ಇದೆ. RGB ಲೇಸರ್ ಮೂಲಕ ಸಿನಿಮಾದ ಪ್ರದರ್ಶನ ಆಗುತ್ತೆ. ಕಂಫರ್ಟ್ ಆಗಿದೆ ಸೀಟ್ಗಳೆಲ್ಲ. ಅಚ್ಚುಕಟ್ಟಾದಂಥ ಚಿತ್ರಮಂದಿರದ ವಿಚಾರ ಪಕ್ಕಕ್ಕಿಡೋಣ. ಒಟ್ಟಾರೆಯಾಗಿ ರಾಜಧಾನಿ ಬೆಂಗಳೂರಿನಲ್ಲೇ ಈ ಸಿನಿಮಾ ಪ್ರದರ್ಶನ ಕಾಣೋದು ಕೇವಲ ಒಂದೇ ಒಂದು ಚಿತ್ರಮಂದಿರದಲ್ಲಿ. ಇದನ್ನು ಹೊರತುಪಡಿಸಿದ್ರೆ ಅದ್ಯಾವ ಕನ್ನಡ ಸೆಂಟರ್ನಲ್ಲೂ ಕೂಡ ಕೋಟಿಗೊಬ್ಬ ಸಿನಿಮಾದ ಪ್ರದರ್ಶನ ಇಲ್ಲ. ಅಂಥದ್ರಲ್ಲಿ ಕರ್ನಾಟಕ ತಮಿಳುನಾಡು ಗಡಿಭಾಗದಲ್ಲಿರುವ ಅತ್ತಿಬೆಲೆಯ ಗೌರಿಶಂಕರ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತಾದ್ರೆ ಸಣ್ಣ ವಿಚಾರ ಅಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮೈಸೂರಿನ ಗಾಯತ್ರಿ ಚಿತ್ರಮಂದಿರ ಹಾಗೆ ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಕೋಟಿಗೊಬ್ಬ ಸಿನಿಮಾ ಯಾವ ಮಟ್ಟಕ್ಕೆ ಅಬ್ಬರಿಸ್ತಾ ಇದೆ ಇದನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ.